ಆನ್ಲೈನ್ ಮನಿ ಗೇಮಿಂಗ್ ನಿಷೇಧಕ್ಕೆ ವಿಧೇಯಕ ಅಸ್ತು. ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕೋಳಿ ಅಂಕ ಅಥವಾ ಕೋರಿಕಟ್ಟ ಎನ್ನುವ ಜನಪದ ಕ್ರೀಡೆ ಬಗ್ಗೆ ನೀವು ಕೇಳಿರ್ತೀರ. ಜೋಡಿ ಕೋಳಿಗಳ ಕಾಲಿಗೆ ಹರಿತವಾದ ಬಾಳು ಅಥವಾ ಕತ್ತಿಯನ್ನು ಕಟ್ಟಿ ಅವುಗಳ ಮಧ್ಯೆ ಭಾರೀ ಕಾದಾಟವನ್ನು ಆಡಿಸುವಂಥದ್ದು ಊರ ಜನರಿಗೆ ಬಹಳ ಮಸ್ತ್ ಗಮ್ಮತ್ ಸಿಗುತ್ತೆ. ಆದರೆ ಕೋಳಿ ಅಂಕದ ಹೆಸರಿನಲ್ಲಿ ಹಣವನ್ನು ಪಣಕ್ಕಿಟ್ಟು ಆಡಿದರೆ ಅದು ಜೂಜಾಟ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಹಬ್ಬಗಳ ವಿರಾಮ ಸಂದರ್ಭ ನಂಟರಷ್ಟರು ಕಾಫಿ ಚಹಾ ಹೀರ್ತಾ ಒಂದಷ್ಟು ಹೊತ್ತು ಇಸ್ಪೀಟ್ ಎಲೆಗಳಲ್ಲಿ ಆಡಿದರೆ ಅದನ್ನು ಸಂಭ್ರಮ. ಆದರೆ ಯಾವುದೋ ಅಡ್ಡೆಗಳಲ್ಲಿ ದುಡ್ಡನ್ನು ಪಣಕ್ಕಿಟ್ಟು ಆಡಿದರೆ ಅದು ತಪ್ಪಾಗುತ್ತೆ. ಇಂಥ ಸ್ಥಳಗಳಿಗೆ ಪೊಲೀಸರ ದಾಳಿ ಆಗುವಂಥ ಸುದ್ದಿಗಳು ಕೂಡ ಸಾಮಾನ್ಯವಾಗಿರುತ್ತೆ. ಸಮಕಾಲೀನ ಆನ್ಲೈನ್ ಗೇಮಿಂಗ್ ಕೂಡ ಹಾಗೇನೆ. ಇಲ್ಲೂ ಕೂಡ ಸಾಮಾನ್ಯ ಆಟಗಳ ಒಂದು ವಿನ್ಯಾಸ ಇರುತ್ತೆ. ಅದು ಸರಳ ಮತ್ತು ಮಸ್ತಿಯನ್ನು ಕೊಡುವಂಥದ್ದು. ಅದು ತೊಂದರೆ ಇಲ್ಲ, ಅದು ನಿರುಪದ್ರವಿ ಆಟ. ಯಾರು ಬೇಕಾದರೂ ಆಡಿ ಎಂಜಾಯ್ ಮಾಡ್ಬೋದು. ಆದರೆ ಈ ಆನ್ಲೈನ್ ಗೇಮಿನಲ್ಲಿ ರಿಯಲ್ ಮನಿ ಗೇಮ್ಸ್ ಎನ್ನುವ ಅಪಾಯಕಾರಿ ಮಾದರಿ ಇದೆ. ಭಾಳ ಅಪಾಯಕಾರಿ ಇದು. ಇದರಲ್ಲಿ ನೀವು ಹಣವನ್ನು ಪಣಕ್ಕಿಟ್ಟು ಆಟವಾಡಬೇಕಾಗುತ್ತೆ. ಇದಕ್ಕೆ ಹೆಚ್ಚು ಕೌಶಲ, ಕಾರ್ಯತಂತ್ರ, ಹೆಚ್ಚು ಸಮಯ ಬೇಕಾಗುತ್ತೆ, ಫೋಕಸ್ ಕೊಡಬೇಕಾಗುತ್ತೆ. ಇದರಲ್ಲಿ ಹಣದ ಲಾಭ ಆಗ್ಬೋದು ಅಥವಾ ಆಗದೇನೂ ಭಾರಿ ನಷ್ಟ ಕೂಡ ಆಗ್ಬೋದು. ಇದೊಂದು ದೊಡ್ಡ ಚಟ ಆಗಿ ಕಾಡಬಹುದು. ಜನ ಇವುಗಳಲ್ಲಿ ವಾರ್ಷಿಕ 20,000 ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ. ಹಲವಾರು ಮಂದಿ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ಇಂಥ ನತದೃಷ್ಟರಲ್ಲಿ ಮಕ್ಕಳು, ಯುವಜನರು ಕೂಡ ಇರುವಂಥದ್ದು ಇನ್ನೂ ಆತಂಕ ಮೂಡಿಸುವಂಥದ್ದು. ಗೇಮಿಂಗ್ ಇಂಡಸ್ಟ್ರಿಯ ಬಿಸ್ನೆಸ್ ಆಸಕ್ತಿಯ ವಾದನೇ ಬೇರೆ. ನೋಡಿ, ರಿಯಲ್ ಮನಿ ಗೇಮಿಂಗನ್ನು ನಿಷೇಧ ಮಾಡಿದರೆ ದೇಶದಲ್ಲಿ 2 ಲಕ್ಷ ಜನ ಉದ್ಯೋಗ ಕಳೆದುಕೊಳ್ತಾರೆ. 400 ಕಂಪನಿಗಳು ಬಾಗಿಲು ಮುಚ್ಚಬೇಕಾಗುತ್ತೆ. 25,000 ಕೋಟಿ ರೂಪಾಯಿ ಹೂಡಿಕೆ ನಷ್ಟ ಆಗುತ್ತೆ. ಈ ಸೆಕ್ಟರ್ಗೆ ವಿದೇಶಿ ಹೂಡಿಕೆಗಳು ಕೂಡ ಸ್ಥಗಿತ ಆಗುತ್ತೆ. ಈಗ ಆನ್ಲೈನ್ ಗೇಮಿಂಗ್ ಮಾರುಕಟ್ಟೆಯಲ್ಲಿ ವರ್ಷಕ್ಕೆ 31,000 ಕೋಟಿ ರೂಪಾಯಿ ಆದಾಯ ಸಿಗುತ್ತೆ. ಸರ್ಕಾರಗಳಿಗೂ ಇದರಲ್ಲಿ 20,000 ಕೋಟಿ ರೂಪಾಯಿ GST ನಷ್ಟ ಆಗುತ್ತೆ ಅಂತ ಇಂಡಸ್ಟ್ರಿಯ ಪ್ರತಿನಿಧಿಗಳು ಹೇಳ್ತಾರೆ. ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಆನ್ಲೈನ್ ರಿಯಲ್ ಮನಿ ಗೇಮ್ಸ್ಗಳಿಗೆ ನಿಷೇಧ ಹಾಕುವುದರಿಂದ ಕ್ರಿಕೆಟ್ ಇತ್ಯಾದಿ ಆಟಗಳಿಗೆ ಜಾಹೀರಾತು ಆದಾಯ ಕಡಿಮೆ ಆಗ್ಬೋದು. BCCI ಮತ್ತು ಜಿಯೋ ಸ್ಟಾರ್ ಕಂಪನಿಯ ಆದಾಯಕ್ಕೆ ಒಂದಷ್ಟು ಕೊರತೆ ಆಗುವಂತಹ ನಿರೀಕ್ಷೆ ಇದೆ. ಈ ಫ್ಯಾಂಟಸಿ ಸ್ಪೋರ್ಟ್ಸ್ ಕಂಪನಿಗಳು IPL ಮತ್ತು ICC ಟೂರ್ನಮೆಂಟ್ಗಳಲ್ಲಿ ಪ್ರಮುಖ ಪ್ರಾಯೋಜಕತ್ವವನ್ನು ಕೂಡ ವಹಿಸಿವೆ. Dream11 ಸಂಸ್ಥೆಯ IPLನ ಟೈಟಲ್ ಸ್ಪಾನ್ಸರ್ ಕೂಡ ಆಗಿತ್ತು ಅನ್ನೋದನ್ನು ಇಲ್ಲಿ ನಾವು ನೆನೆಸ್ಕೊಳ್ಬೋದು. ಒಂದು ಕಡೆ ಗೇಮಿಂಗ್ ಕಂಪನಿಗಳ ಮಾಲೀಕರು ಆಗರ್ಭ ಶ್ರೀಮಂತರಾಗ್ತಾ ಇದ್ದಾರೆ. ಗಮನಿಸಿ, Dream11 ಕಂಪನಿಯ CEO ಹಾಗೂ ಸಹಸಂಸ್ಥಾಪಕರಾಗಿರುವ ಹರ್ಷ್ ಆನಂದ್ ಜೈನ್ ಅವರು ಮುಂಬೈನ ಮಲಬಾರ್ ಹಿಲ್ನಲ್ಲಿ 138 ಕೋಟಿ ರೂಪಾಯಿಗೆ ಐಷಾರಾಮಿ ಅಪಾರ್ಟ್ಮೆಂಟನ್ನು ಖರೀದಿಸಿದ್ರು ಅಂತ ಸುದ್ದಿಯಾಗಿತ್ತು ಈ ವರ್ಷ. ಮತ್ತೊಂದು ಕಡೆ 45 ಕೋಟಿ ಜನರು ವರ್ಷಕ್ಕೆ 20,000 ಕೋಟಿ ರೂಪಾಯಿ ಸರಾಸರಿ ರೂಪಾಯಿಗಳನ್ನು ಆನ್ಲೈನ್ ಗೇಮಿಂಗ್ನಲ್ಲಿ ಕಳೆದುಕೊಳ್ತಾ ಇದ್ದಾರೆ. ಆದರೆ ಇದಕ್ಕೊಂದು ದೊಡ್ಡ ಕರಾಳ ಮುಖ ಕೂಡ ಇದೆ. ಮೇಲ್ನೋಟಕ್ಕೆ ಅತ್ಯಂತ ಸಂಭಾವಿತ ಕಾಣುವ ವ್ಯಕ್ತಿ ಕೂಡ ತಾನು ಎಲ್ಲೇ ಇದ್ದರೂ ಮನೆಯವರಿಗೆ ಗೊತ್ತಾಗದ ಹಾಗೆ ಗುಟ್ಟಾಗಿ ಮೊಬೈಲ್ನಲ್ಲೇ ಆನ್ಲೈನ್ ಬೆಟ್ಟಿಂಗ್ ವ್ಯಸನಿಯಾಗಿ ಬದಲಾಗಬಹುದು. ದುಡಿಮೆಯ ಹಣವನ್ನೆಲ್ಲ ಕಳೆದುಕೊಂಡು ಬರಿಗೈ ದಾಸ ಆಗ್ಬೋದು. ಹೀಗಾಗಿ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಮಕ್ಕಳು ಅನಾಥವಾಗಿದೆ. ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಏನಂತಂದರೆ 2020ರಿಂದ 2024 ಅವಧಿಯಲ್ಲಿ ದೇಶದಲ್ಲಿ ಆನ್ಲೈನ್ ಆಟ ಆಡುವ ಗೇಮರ್ಸ್ಗಳ ಸಂಖ್ಯೆ ಗಣನೀಯ ಏರಿಕೆ ಆಗಿದೆ. ಇದು ಆತಂಕಕ್ಕೆ ಗುರಿ ಮಾಡಿರುವಂಥದ್ದು. 36 ಕೋಟಿ ಎಷ್ಟಿದ್ದ ಈ ಆನ್ಲೈನ್ ಗೇಮರ್ಸ್ ಸಂಖ್ಯೆ ಬರೋಬ್ಬರ 50 ಕೋಟಿಗೆ ಏರಿಕೆ ಆಗಿರುವಂಥದ್ದು. ಸ್ಮಾರ್ಟ್ಫೋನ್ಗಳ ಬಳಕೆ ಹೆಚ್ಚಿರುವಂಥದ್ದು, ಅಗ್ಗದ ದರದಲ್ಲಿ ಡೇಟಾ ಸಿಗ್ತಾ ಇರುವಂಥದ್ದು ಇದಕ್ಕೆ ಮತ್ತೊಂದು ಕಾರಣ ಆಗಿದೆ. ಇವತ್ತು ಆನ್ಲೈನ್ ಗೇಮಿಂಗ್ ವ್ಯಸನದ ಪರಿಣಾಮ ದುರಂತ ಅಂತ್ಯವನ್ನು ಕಂಡ ಅನೇಕ ಕುಟುಂಬಗಳಿದೆ. ಉದಾಹರಣೆಗೆ ಒಡಿಶಾದ ರಾಯಗಢ ಜಿಲ್ಲೆಯ ಗಾಮನಗುಡ ಎಂಬಲ್ಲಿ 15 ವರ್ಷದ ಸೈನಾ ಸಾಹು ಎಂಬ ಬಾಲಕಿ ಆನ್ಲೈನ್ ಗೇಮ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಆತ್ಮಹತ್ಯೆ ಮಾಡಿದ್ಲು. ಪ್ರತಿದಿನವೂ ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ನಲ್ಲಿ ಆಕೆ ತಲ್ಲೀನಲಾಗ್ತಾ ಇದ್ಲು. ಮನೆಯವರು ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಇಂದೋರ್ನಲ್ಲಿ ವಿದ್ಯಾರ್ಥಿ ಒಬ್ಬ ಆನ್ಲೈನ್ ಗೇಮ್ನಲ್ಲಿ 2,800 ರೂಪಾಯಿ ಕಳೆದುಕೊಂಡಿದ್ದಕ್ಕೆ ನೇಣು ಹಾಕ್ಕೊಂಡಿದ್ದ. ಕರ್ನಾಟಕದಲ್ಲೂ ಕೂಡ 2023ರಿಂದ ಇಲ್ಲಿಯವರೆಗೆ ಆನ್ಲೈನ್ ಜೂಜಿನಲ್ಲಿ ನಷ್ಟ ಮಾಡಿಕೊಂಡು 32 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ವರದಿಯಾಗಿದೆ. ಇದರಲ್ಲಿ 2/3 ಸಂತ್ರಸ್ತರು ಬೆಂಗಳೂರಿನಲ್ಲಿದ್ದಾರೆ. ಡ್ರೈವರ್ಗಳು, ಸಣ್ಣಪುಟ್ಟ ವ್ಯಾಪಾರಿಗಳು, ಸಂಬಳ ಪಡೆಯುವವರು ಆನ್ಲೈನ್ ಜೂಜಾಟದ ಪರಿಣಾಮ ಸಾಲ ಸೋಲ ನಷ್ಟಕ್ಕೀಡಾಗಿ ಬದುಕನ್ನು ಕೊನೆಗೊಳಿಸಿದ ಪ್ರಕರಣಗಳು ಅತ್ಯಂತ ಕಳವಳಕಾರಿಯಾಗಿದೆ.
ದೇಶದ ಬಹುತೇಕ ರಾಜ್ಯಗಳಲ್ಲಿ ಇಂಥ ದುರ್ಘಟನೆಗಳು ನಡೆದಿದ್ದು ಆನ್ಲೈನ್ ಗೇಮಿಂಗ್ ಸಾಮಾಜಿಕ ಪಿಡುಗಾಗ್ತಾ ಇದೆಯಾ, ಸಾಮಾಜಿಕ ಕ್ರೈಸಿಸ್ ಆಗ್ತಾ ಇದೆಯಾ ಎಂಬಂಥ ಪ್ರಶ್ನೆ ಉಂಟಾಗಿದೆ. ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬರು ಸೋದರ ಹೆಸರಿನಲ್ಲಿ 80 ಲಕ್ಷ ಸಾಲ ಮಾಡಿ ಅದೆಲ್ಲವನ್ನು ಆನ್ಲೈನ್ ಜೂಜಿನಲ್ಲಿ ಕಳೆದುಕೊಂಡಿದ್ದರು. ಬೆಂಗಳೂರಿನಲ್ಲಿ ಆಟೋ ಚಾಲಕರೊಬ್ಬರು ಸಾಲ ಮಾಡಿ ಪಡೆದಿದ್ದ ಬರೋಬ್ಬರಿ 10 ಲಕ್ಷ ರೂಪಾಯಿಗಳನ್ನು ಆನ್ಲೈನ್ ಗೇಮ್ನಲ್ಲಿ ಕಳೆದುಕೊಂಡಿದ್ದರು. ಯಾಕೆ ಬೇಕಿದೆಲ್ಲ? ಹಾಸನದಲ್ಲಿ ವ್ಯಕ್ತಿಯೊಬ್ಬರು 15 ಲಕ್ಷ ನಷ್ಟಕ್ಕೀಡಾಗಿ ಹೇಮಾವತಿ ನಾಲೆಗೆ ಹಾರಿದ್ರು. ಇಂಥ 32 ದಾರುಣ ಘಟನೆಗಳು ನಮ್ಮ ರಾಜ್ಯದಲ್ಲೇ ಸಂಭವಿಸಿದೆ. ವರದಿ ಆಗದಿರುವ ಇನ್ನಷ್ಟು ಪ್ರಕರಣಗಳು ಇರಬಹುದು, ಗೊತ್ತಿಲ್ಲ ಯಾರಿಗೋದು. ಆದ್ದರಿಂದ ಇನ್ನಾದರೂ ಜನ ಇಂಥ ಆನ್ಲೈನ್ ಮನಿ ಗೇಮ್ಗಳಿಂದ ದೂರ ಇರಲೇಬೇಕು. ಈಗ ಅದು ಕಾನೂನು ಪ್ರಕಾರ ಕೂಡ ನಿಷೇಧ ಆಗುವಂಥ ಸಮಯ ಸಂದರ್ಭ ಸನ್ನಿಹಿತ ಆಗಿದೆ. ಈ ಸಂತ್ರಸ್ತರು ಇದೇ ಲಕ್ಷಾಂತರ ರೂಪಾಯಿಗಳನ್ನು ಮ್ಯೂಚುವಲ್ ಫಂಡ್ ಸಿಪ್ನಲ್ಲಿ ಅಥವಾ ಉತ್ತಮ ಕಂಪನಿಯ ಶೇರ್ನಲ್ಲಾದರೂ ಹಾಕಿದರೆ ಅಥವಾ ETF ಬಾಂಡ್ ಬಂಗಾರದಲ್ಲಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಮುಂದಿನ 10-15 ವರ್ಷಗಳಲ್ಲಿ ದೊಡ್ಡ ಅಮೌಂಟ್ ಆಗ್ತಿತ್ತು. ಅದರ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಅವರ ಸಂಪತ್ತು ನಿಸ್ಸಂದೇಹವಾಗಿ ವೃದ್ಧಿಸ್ತಾ ಇತ್ತು. ಈ ಗೇಮಿಂಗ್ ಅಪ್ಲಿಕೇಶನ್ಗಳಿಂದ ಯುವಜನರು ವ್ಯಸನಿಗಳಾಗ್ತಾ ಇರುವಂಥದ್ದು ಮತ್ತೊಂದು ಕಳವಳಕಾರಿಯ ಸಂಗತಿ. ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂಥ ಪ್ರಕರಣಗಳು ಹೆಚ್ಚುತ್ತಾ ಇರುವುದನ್ನು ಗಂಭೀರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸಿದೆ. ಇದನ್ನು ನಿಷೇಧಿಸಲಿಕ್ಕೆ 14 ಪುಟಗಳ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ವಿಧೇಯಕ 2025 ಅನ್ನು ಲೋಕಸಭೆಯಲ್ಲಿ ಅಂಗೀಕರಿಸಿದೆ. ಇದರ ಪ್ರಕಾರ ಎಲ್ಲ ಬಗೆಯ ರಿಯಲ್ ಮನಿ ಗೇಮ್ಗಳು ಕಾನೂನಿಗೆ ವಿರುದ್ಧ. ಅದನ್ನು ಪ್ರಚಾರ ಮಾಡುವುದು ಕೂಡ ಅಪರಾಧ. ಬ್ಲ್ಯಾಂಕೆಟ್ ನಿಷೇಧವನ್ನು ಹೇರಲಾಗ್ತಾ ಇದೆ. 3 ವರ್ಷಗಳ ಕಾಲ ಶಿಕ್ಷೆ, 1 ಕೋಟಿ ರೂಪಾಯಿ ತನಕ ದಂಡವನ್ನು ವಿಧಿಸಬಹುದು. ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಅವರು ಒಂದು ಮಾತನ್ನು ಹೇಳ್ತಾರೆ. ಆನ್ಲೈನ್ ಗೇಮ್ ಆಡೋರು ನಿಜವಾಗಿ ಅದಕ್ಕೆ ಜವಾಬ್ದಾರರಲ್ಲ, ಅವರು ಅದರ ಬಲಿಪಶುಗಳು, ವಿಕ್ಟಿಮ್ಸ್. ಆದ್ದರಿಂದ ಸಂತ್ರಸ್ತರಿಗೆ ಶಿಕ್ಷೆ ಆಗದ ಹಾಗೆ ಸರ್ಕಾರ ಇಲ್ಲಿ ವಹಿಸ್ತಾ ಇದೆ. ಇಲ್ಲಿ ಈ ಜನರಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ ಸರ್ವಿಸನ್ನು ಕೊಡ್ತಾರಲ್ವ, ಅದನ್ನು ಬೆಂಬಲಿಸಿ ಜಾಹೀರಾತುಗಳನ್ನು ಕೊಡ್ತಾರಲ್ವ, ಪ್ರಚಾರ ಮಾಡ್ತಾರಲ್ವ, ಅವರು ಹೊಣೆಗಾರರಾಗ್ತಾರೆ ಅಂತ ಅವ್ರು ಹೇಳ್ತಾರೆ. ಸರ್ಕಾರ ವಿಧೇಯಕ ಅಂಗೀಕಾರದ ಮೂಲಕ, ಅಂದರೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ, ನಿಷೇಧಿಸಲು ಹೊರಟಿರುವಂತಹ ಈ ರಿಯಲ್ ಮನಿ ಗೇಮಿಂಗ್ಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಇವುಗಳು ಆನ್ಲೈನ್ ಗೇಮ್ ಆಗಿದ್ದು ಮೊಬೈಲ್ನಲ್ಲೇ ಆಡಬಹುದು. ಇಲ್ಲಿ ಹಣವನ್ನು ಗಳಿಸ್ಬೋದು ಅಥವಾ ಭಾರಿ ನಷ್ಟ ಕೂಡ ಆಗ್ಬೋದು. ನಷ್ಟ ಹೇಳಿದ ಸಾವಿರಾರು ಕೋಟಿಗೆ ನಷ್ಟ ಆಗ್ತಾ ಇರುವಂಥದ್ದು. ಹಾಗಾದರೆ ಭಾರತದಲ್ಲಿರುವ ಜನಪ್ರಿಯ ರಿಯಲ್ ಮನಿ ಗೇಮ್ಸ್ಗಳು ಅದನ್ನು ನಡೆಸ್ತಾ ಇರುವಂತಹ ಕಂಪ್ನಿಗಳು ಯಾವುದು ಅಂತ ನೋಡಿದ್ರೆ ಫ್ಯಾಂಟಸಿ ಸ್ಪೋರ್ಟ್ಸ್ ಇದೆ, ರಮ್ಮಿ, ಪೋಕರ್, ಟೀನ್ ಪಟ್ಟಿ, ಆನ್ಲೈನ್ ಕ್ಯಾಸಿನೋಗಳು, ಇದೆಲ್ಲ ಇವುಗಳ ವರ್ಗದಲ್ಲಿ ಬರುತ್ತೆ. ಫ್ಯಾಂಟಸಿ ಸ್ಪೋರ್ಟ್ಸ್ನಲ್ಲಿ ಡ್ರೀಮ್ 11 ಮತ್ತು MPL ಮೊಬೈಲ್ ಪ್ರೀಮಿಯರ್ ಲೀಗ್ ಭಾರಿ ಜನಪ್ರಿಯತೆ ಗಳಿಸಿದೆ. ಇದರಲ್ಲೇ ಆಟ ಆಡೋರು ನಿಜವಾದ ಕ್ರೀಡಾಪಟುಗಳ ಹೆಸರಿನಲ್ಲಿ ವರ್ಚುವಲ್ ಟೀಮ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ನಿಜವಾದ ಪಂದ್ಯಗಳಲ್ಲಿ ಏನು ಪಂದ್ಯಗಳು ನಡೀತದೆ ಅಲ್ಲಿ ಈ ಕ್ರೀಡಾಪಟುಗಳ ಪರ್ಫಾರ್ಮೆನ್ಸ್ ಅದನ್ನು ಆಧರಿಸಿ ಈ ಆನ್ಲೈನ್ ಗೇಮರ್ಸ್ ಅಂಕಗಳನ್ನು ಗಳಿಸ್ತಾರೆ. ಅದು ಕ್ರಿಕೆಟ್ ಇರ್ಬೋದು, ಫುಟ್ಬಾಲು, ಬಾಸ್ಕೆಟ್ಬಾಲ್, ಕಬಡ್ಡಿಯಲ್ಲೂ ಕೂಡ ಈ ಪ್ಲ್ಯಾಟ್ಫಾರ್ಮ್ಗಳ ಆನ್ಲೈನ್ ಗೇಮ್ ಸೇವೆಯನ್ನು ಪಡಿಬೋದು. ಈ ರಮ್ಮಿ ಜನಪ್ರಿಯ ಒಂದು ಕಾರ್ಡ್ ಗೇಮ್ ಆಗಿದ್ದು ಆನ್ಲೈನಲ್ಲಿ ಕೂಡ ರಮ್ಮಿ ಗೇಮ್ಸ್ ಇದೆ. ಗೆಲ್ಲುವರಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಇದೀಗ ಇಂಥ ಅಪಾಯಕಾರಿ ಆನ್ಲೈನ್ ಜೂಜಾಟಗಳಿಗೆ ಕೇಂದ್ರ ಸರ್ಕಾರ ನಿಷೇಧ ಹೇರ್ತಾ ಇರೋದ್ರಿಂದ ಡ್ರೀಮ್ 11 ಇರ್ಬೋದು, ಮೈ 11 ಸರ್ಕಲ್ಲು, ವಿನ್ಝೋ ಗೇಮ್ಸ್, 24x7 ಜಂಗಲ್ ಗೇಮ್ಸ್ ಸೇರಿದಂತೆ 400 ಕಂಪನಿಗಳಿಗೆ ಸವಾಲು ಎದುರಾಗಿದೆ. ಹಾಗಂತ ಈ ವಿಧೇಯಕವು ಹಣವನ್ನು ಪಣಕ್ಕಿಟ್ಟು ಜೂಜಾಟ ಆಡೋದನ್ನು ಮಾತ್ರ ನಿಷೇಧಿಸ್ತಾ ಇದೆ. ಇತರ ಈ ಸ್ಪೋರ್ಟ್ಸ್ ಅಂತ ಏನು ಹೇಳ್ತಾರೋ ಆನ್ಲೈನ್ ಕ್ರೀಡೆಗಳನ್ನು ಇದು ನಿಷೇಧಿಸಿಲ್ಲ. ಅದನ್ನು ಗಮನಿಸಬೇಕು. ಹೊಸ ಕಾನೂನಿನಲ್ಲೇ ಅದಕ್ಕೆ ಸಪೋರ್ಟ್ ಕೂಡ ಇದೆ. ವಿಧೇಯಕವು ಸ್ಪೋರ್ಟ್ಸ್ ಮತ್ತು ರಿಯಲ್ ಮನಿ ಗೇಮಿಂಗ್ ನಡುವಣ ವ್ಯತ್ಯಾಸ ಏನು ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದೆ. ಉದಾಹರಣೆಗೆ ಸ್ಪರ್ಧಾತ್ಮಕವಾಗಿರುವಂತಹ ವಿಡಿಯೋ ಗೇಮಿಂಗ್ಗಳಾದ BGMI, PUBG, ಲೀಗ್ ಆಫ್ ಲೆಜೆಂಡ್ಸನ್ನು ನಿಷೇಧಿಸಿಲ್ಲ. ನಗದು ಬಹುಮಾನಗಳನ್ನು ಒಳಗೊಂಡಿರುವ ರಿಯಲ್ ಮನಿ ಗೇಮ್ ಪ್ಲ್ಯಾಟ್ಫಾರ್ಮ್ಗಳನ್ನು ಮಾತ್ರ ಕಾನೂನು ಬಾಹಿರಗೊಳಿಸಲಾಗ್ತಾ ಇದೆ. ಆನ್ಲೈನ್ ಗೇಮಿಂಗ್ ಕಂಪನಿಗಳು ಈಗ ಕಾನೂನಿನ ಬಲಗಳಿಂದ ಬೈಪಾಸ್ ಆಗುವಂತಹ ದಾರಿಗಳು ಏನಾದರೂ ಇದೆಯಾ, ಮಾರ್ಗೋಪಾಯಗಳು ಏನಾದರೂ ಇದೆಯಾ ಅಂತ ಕಂಡುಕೊಳ್ಳಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ಬೋದು. ಆದರೆ ಜನಸಾಮಾನ್ಯರು ಆನ್ಲೈನ್ ಮನಿ ಗೇಮ್ಸ್ಗಳ ಅಪಾಯಗಳನ್ನು ಇಲ್ಲಿ ಅರ್ಥ ಮಾಡಿಕೊಂಡು ತಾವಾಗಿಯೇ ದೂರ ಇರುವಂಥದ್ದು ಬಹಳ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಸುಲಭವಾಗಿ ಮತ್ತು ರಾತ್ರೋರಾತ್ರಿ ದುಡ್ಡು ಮಾಡುವ ಬಗ್ಗೆ ಹೇಗೆ ಎಂಬುದನ್ನೇ ಮನುಷ್ಯ
ಸ್ವಾಭಾವಿಕವಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. 16 ವರ್ಷ ಕಾದು ಶಿಸ್ತುಬದ್ಧವಾಗಿ ಸಣ್ಣ ಸಣ್ಣ ಮೊತ್ತಗಳನ್ನು SIP ಮೂಲಕ ಮ್ಯೂಚುವಲ್ ಫಂಡಲ್ಲೋ ಇನ್ನೆಲ್ಲೋ ಹೂಡಿಕೆ ಮಾಡ್ತಾ ಸಂಪತ್ತನ್ನು ಸೃಷ್ಟಿಸಿಕೊಳ್ಳುವಂತಹ ಮತ್ತು ಈ ಕಾಂಪೌಂಡಿಂಗ್ ಚಕ್ರಬಡ್ಡಿಯ ಎಫೆಕ್ಟನ್ನು ಲಾಭವನ್ನು ಪಡೆದುಕೊಳ್ಳುವ ವ್ಯವಧಾನ, ತಾಳ್ಮೆ ಈಗಿನ ಜಮಾದ ಯುವಜನತೆಗೆ ಅಷ್ಟೊಂದು ಕಂಡು ಬರ್ತಾ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲೂ ಈಕ್ವಿಟಿ ಮಾರ್ಕೆಟ್ನಲ್ಲೂ ದೀರ್ಘಾವಧಿಯ ಇನ್ವೆಸ್ಟ್ಮೆಂಟ್ ಬದಲಿಗೆ ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಬಹಳ ಆಕರ್ಷಿಸ್ತಾ ಇದೆ. ಜನರಿಗೆ ಬೆಳಗ್ಗೆ ದುಡ್ಡು ಹಾಕಿ ಸಾಯಂಕಾಲ ಹೊತ್ತಿಗೆ 10% ಲಾಭ ಪಡೆಯಬೇಕು ಅನ್ನುವಂಥ ಆಸೆ. ಸ್ಟಾಕ್ ಮಾರ್ಕೆಟಿನ ಸೂಚ್ಯಂಕಗಳ ಏರಿಳಿತದಲ್ಲಿ ಎಲ್ಲೋ ವೀಕ್ ಪಾಯಿಂಟ್ನಲ್ಲಿ ಲಕ್ಷಾಂತರ ದುಡ್ಡು ಹಾಕಿ ದುಡ್ಡನ್ನೇ ಇದೇ ಶೇರ್ಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುವ ಮೂಲಕ ಹಣ ಗಳಿಸ್ಬೋದು ಅನ್ನುವಂಥ ಒಂದು ಮೋಹ. ಆದರೆ ಅದಕ್ಕೆ ಗ್ಯಾರಂಟಿ ಇರಲ್ಲ, ಯಾರೂ ಗ್ಯಾರಂಟಿ ಕೊಡಲ್ಲ ಎಂಬ ಮುಖ್ಯವಾದ ಸಂಗತಿಯನ್ನೇ ಮರೆತು ಬಿಡ್ತಾರೆ. ಇದೇ ಎಡವಟ್ಟಿಗೆ ಕಾರಣ ಆಗುತ್ತೆ. ಆದ್ದರಿಂದ ದುಡ್ಡು ಮರದಲ್ಲಿ ಬೆಳೆಯುವುದಿಲ್ಲ ಎಂಬಂಥ ಒಂದು ಸತ್ಯವನ್ನು ಮನನ ಮಾಡಿಕೊಳ್ಬೇಕಾಗುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.